ರಿಪಬ್ಲಿಕ್ ಸಂಘಟನೆ ಪತ್ರಿಕಾ ಹೇಳಿಕೆಗೆ ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ಪತ್ರಿಕಾ ಹೇಳಿಕೆಗೆ ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ಪತ್ರಿಕೆ ಹೇಳಿಕೆಗೆ ನಾವು ಈ ದಿನ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ವತಿಯಿಂದ ಬಂಗಾರಪೇಟೆ ತಾಲೂಕು ಕಸಬಾ ಹೋಬಳಿ ಬೂದಿಕೋಟೆ ಹೋಬಳಿ ಗಾಜಿಗ ಗ್ರಾಮದ ಸರ್ವೆ ನಂಬರ್ 136 ಸಬ್ 15ರಲ್ಲಿ 1 ಎಕರೆ 7 ಗುಂಟೆ ಮತ್ತು 6 ಗುಂಟೆ ಜಮೀನನ್ನು ಕಬಳಿಸಿರ್ತಕ್ಕಂಥ ಖದೀಮರ ವಿರುದ್ಧ ನಾವು ಇವತ್ತಿನ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ಒಂದು ಪತ್ರಿಕೆ ಹೇಳಿಕೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ನಾಯಕ ವೃಂದದವರಿಂದ ಹಾಗೂ ಕೋಲಾರ ಜಿಲ್ಲಾಧ್ಯಕ್ಷರಾದ ಅಂಬರೀಶ್ ಅವರ ನೇತೃತ್ವದಲ್ಲಿ ಮತ್ತು ಉಮಾರಾಯಣಕರವರ ನೇತೃತ್ವದಲ್ಲಿ ಇವತ್ತು ದಿವಸ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ನಾನು ಒಬ್ಬ ಹೋರಾಟಗಾರ, ನಾನು ಆದ್ಯ ಕಾರ್ಯಕರ್ತ ಅಲ್ಲ. ನಾನು ಆದ್ಯ ಕಾರ್ಯಕರ್ತನಾಗಿದ್ದರೆ ದಯವಿಟ್ಟು ಇದನ್ನು ಹೈಲೈಟ್ ಮಾಡಿ. ಒಬ್ಬ ಆದ್ಯ ಕಾರ್ಯಕರ್ತನಾಗಿದ್ದರೆ ನನ್ನ ಹಕ್ಕು ಮಾಹಿತಿಗಳ ಹೆಸರು ಹೇಳ್ಕೊಂಡು ಇವತ್ತು ನಾನು ಜೀವನ ಮಾಡ್ತದೆ. ಒಬ್ಬ ಹಕ್ಕು ಮಾಹಿತಿ ಹೆಸರಲ್ಲಿ ಹೇಳ್ಕೊಂಡು ಇವತ್ತಿನ ಜೀವನ ಮಾಡುವಂಥವ್ರು ಎಷ್ಟೋ ಜನ ಒಬ್ಬ ಕದೀಮನ ಇದ್ದಾನೆ. ಹಕ್ಕು ಮಾಹಿತಿ ಹೆಸರು ಹೇಳ್ಕೊಂಡು ಇವತ್ತಿನ ದಿವಸ ತನ್ನ ಪ್ರಾಣ ರಕ್ಷಣೆಗಾಗಿ ಇವತ್ತಿನ ದಿವಸ ಆ ಒಂದು ಲಪಂಗನಿಗೆ, ಒಬ್ಬ ಲಂಚಕೋರನಿಗೆ, ಒಬ್ಬ ಹಗರಣಕೋರನಿಗೆ, ಒಬ್ಬ ದಗಲಬಾಜಿಗೆ, ಒಬ್ಬ ದಗಾಕೋರನಿಗೆ ಇವತ್ತಿನ ದಿವಸ ಈ ಸರ್ಕಾರ ಮತ್ತು ಅಧಿಕಾರಿ ವರ್ಗದವರು ಅವನಿಗೆ ಒಂದು ಗನ್ಮ್ಯಾನ್ ಕೊಟ್ಟಿದ್ದಾರೆ. ಒಬ್ಬ ಗನ್ಮ್ಯಾನ್ ಅಂತ ಕೊಟ್ಟಿದ್ದಾರೆ. ಒಬ್ಬ ರಕ್ಷಣೆಗಾಗಿ ಅವನು ಅಷ್ಟು ಪ್ರಾಮಾಣಿಕವಾಗಿದ್ದರೆ, ನಮ್ಮ ರೀತಿಯಲ್ಲಿ ಹೋರಾಟಗಾರರಾಗಿದ್ದರೆ, ನಿಜವಾದಂಥ ಹೋರಾಟ ಮಾಡುವಂಥ ಹೋರಾಟಗಾರರಾಗಿದ್ದರೆ, ಪ್ರಾಮಾಣಿಕತನ ಇದ್ದಿದ್ರೆ ಒಬ್ಬ ಹಕ್ಕು ಮಾಹಿತಿಯ ಮಾಹಿತಿಗಾರನ ಬಳಿ, ಅಂದರೆ ರೈಟ್ ಆಫ್ ಇನ್ಫಾರ್ಮೇಷನ್ ಕೇಳುವಂಥ ಒಬ್ಬ ಹಕ್ಕು ಮಾಹಿತಿಗಾರನ ಬಳಿ ಅವನ ಪ್ರಾಮಾಣಿಕತನ ಇದ್ದರೆ ಇವತ್ತಿನ ದಿವಸ ಈ ರೀತಿಯಾಗಿ ನಡು ಬೀದಿಯಲ್ಲಿ, ನಡು ರಸ್ತೆಯಲ್ಲಿ ಎಲ್ಲಿ ಬೇಕಾದ್ರೂ ಹೋರಾಟ ಮಾಡಬೇಕಾಗಿತ್ತು. ಅವನು ಒಬ್ಬ ಹಕ್ಕು ಮಾಹಿತಿಯ ಹೆಸರು ಕಡೆ ಕಬಳಿಸುವಂಥ ಕದೀಮ, ಕಳ್ಳ, ಕರುಬುಕ, ದಗಲಬಾಜಿ, ದಗಾಕೋರ ಇವತ್ತಿನ ದಿವಸ ಅವನು ಒಬ್ಬನ ಪ್ರಾಣ ರಕ್ಷಣೆಗಾಗಿ ಒಬ್ಬ ಪೊಲೀಸ್ ಕೊಟ್ಟಿದ್ದಾರೆ. ಅವನಿಗೆ ಆ ರಕ್ಷಣೆಗೆ ಇದು ಸರ್ಕಾರ, ಇದು ಒಬ್ಬ ಅಧಿಕಾರಿ ವರ್ಗದವರು. ಅವನ ಅಂಥ ಹಗರಣಕೋರನ ವಿರುದ್ಧ ಮಾನ್ಯ ಗೌರವಾನ್ವಿತ ಪೊಲೀಸ್ ಇಲಾಖಾಧಿಕಾರಿಗಳು ಆತನ ವಿರುದ್ಧಕ್ಕೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು. ಅಂಥವನ ಲಪಂಗನಿಗೆ ಇವತ್ತಿನ ದಿವಸ ಒಬ್ಬ ಗನ್ಮ್ಯಾನ್ ಕೊಟ್ಟು ನೀನು ವಸೂಲಿ ಮಾಡಂತ ಹೇಳಿ ವಸೂಲಿಗೆ ಅವರೇ ಪ್ರಚೋದನೆ ಕೊಟ್ಟಿದ್ದಾರೆ. ಎಂಥ ನೀತಿಗೆಟ್ಟ ಸರ್ಕಾರ, ಎಂಥ ನೀತಿಗೆಟ್ಟ ಅಧಿಕಾರಿಗಳು! ಇಂಥ ಸುಮಾರು ಸರ್ವೆ ನಂಬರ್ 136 ಗಮನಿಸಿರ್ತಕ್ಕಂಥ ಒಬ್ಬ ಇಸ್ಲಾಮಿಕ್ ಮತ ಬಾಂಧವರಾದಂತಹ ಅಫ್ಜಲ್ ಪಾಷಾ ಆಲಿಯಾಸ್ ಗಿಡ್ಡು ಪಾಷಾ ಎನ್ನುವಂಥವರು ಈ ಒಂದು ಸರ್ವೆ ನಂಬರ್ 136 ಸಬ್ 13ರಲ್ಲಿ 1 ಎಕರೆ 7 ಗುಂಟೆ ಜಮೀನನ್ನು ಬಂಗಾರಪೇಟೆಯ ವಾಸಿಯಾದಂತಹ ಒಬ್ಬ ರವಿಕುಮಾರ್ ಸನ್ನಾಪ್ ಆದಿನಾರಾಯಣ ಶೆಟ್ಟಿ ಎಂಬವರಿಗೆ ವಂಚಿಸಿ ಆತನಿಗೆ ಪಾಪ ಯಾಮಾರಿಸಿ ಆತನಿಗೆ ನಾವು ಕ್ರಯ ಮಾಡಿ ಇವತ್ತಿನ ದಿವಸ ಸರ್ಕಾರಿ ಗೋಮಾಳವನ್ನು ಆತನ ಹೆಸರಿಗೆ ಶುದ್ಧ ಕ್ರಯ ಮಾಡಿಕೊಟ್ಟಿದ್ದಾರೆ. ಅಂಥ ಶುದ್ಧ ಕ್ರಯ ಮಾಡಿಕೊಟ್ಟಿರ್ತಕ್ಕಂಥ ಈ ಜಮೀನು, ಅಂಗಡಿ ಮಳಿಗೆಗಳು ಏನಿದೆಯೋ ಪೂರಾ ಇದು ಖರಾಬ್ ಜಮೀನು, ಸರ್ಕಾರಿ ಜಮೀನು, ಇದು ರಾಜಕಾಲುವೆ, ಇದನ್ನೆಲ್ಲ ಒತ್ತುವರಿ ಮಾಡ್ಕೊಂಡು ಇವತ್ತಿನ ಈ ಅಂಗಡಿ ಮಳಿಗೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅವರು ಈ ಅಂಗಡಿ ಮಳಿಗೆಗಳಲ್ಲಿರ್ತಕ್ಕಂಥವ್ರು ಯಾರೂ ದಯವಿಟ್ಟು ಮಾಸಿಕ ಬಾಡಿಗೆಗಳನ್ನು ಕೊಡಬೇಡಿ. ಆ ಒಂದು ಯಾರ್ಯಾರು ನೀವು ಅಂಗಡಿ ಮಳಿಗೆಗಳಿದ್ದೀರೋ ಆ ಅಂಗಡಿ ಮಳಿಗೆಗಳು ನಿಮ್ಮ ಹೆಸರಿಗೆ ನಾವು ಖಾತೆ ಮಾಡಲಿಕ್ಕೆ ನಾವು ಈ ಸಂದರ್ಭದಲ್ಲಿ ನಾವು ಈ ಹೋರಾಟ ಮಾಡಲಿಕ್ಕೆ ಬಂಗಾರಪೇಟೆ ತಾಲೂಕು ದಂಡಾಧಿಕಾರಿ ಕಚೇರಿಯ ಮುಂದೆ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ, ಹೋರಾಟನೂ ಮಾಡ್ತೀವಿ. ಯಾರು ದಯವಿಟ್ಟು ಅಂಗಡಿಗಳಲ್ಲಿ ಯಾರ್ಯಾರು ಇವತ್ತಿನ ದಿವಸ ಬಾಡಿಗೆಗಳಿಗಿದ್ದೀರೋ ಯಾರು ಬಾಡಿಗೆಗಳನ್ನು ಕೊಡಬೇಡಿ. ನೀವು ಬಾಡಿಗೆಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ದಯವಿಟ್ಟು ನಮ್ಮ ದೂರವಾಣಿಯ ನಂಬರನ್ನು ಕೊಟ್ಟು ಹೋಗ್ತೀವಿ. ನಮಗೆ ಕಾರ್ಯ ಮಾಡಿ ನಾವು ಯಾವುದೇ ಕಾರಣಕ್ಕೆ ನಿಮ್ಮ ಬಳಿ ಮಾಸಿಕ ತಿಂಗಳ ವೇತನಗಳನ್ನು, ಬಾಡಿಗೆ ವೇತನಗಳನ್ನು ನೀವು ಕೊಡಲಿಕ್ಕೆ ನಿರಾಕರಿಸಿ ಎನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಈ ಅಫ್ಜಲ್ ಪಾಷಾರವರಿಗೆ ಧಿಕ್ಕಾರ ಆಗ್ತಾ ಇದ್ದೀನಿ. ಅಫ್ಜಲ್ ಪಾಷಾ ಆಲಿಯಾಸ್ ಗಿಡ್ಡು ಪಾಷಾರವರಿಗೆ
ಧಿಕ್ಕಾರ. ಈ ಅಫ್ಜಲ್ ಪಾಷಾ ಮತ್ತು ಗಿಡ್ಡು ಪಾಷಾ ಎಂದಂಥವ್ರು ಒಂದೇ ಹೆಸರಿನವರು. ಇವರು ಈ ಒಂದು ರವಿಕುಮಾರ್ ಸನ್ನಪ್ಪ ಆದಿನಾರಾಯಣ ಶೆಟ್ಟಿಯನ್ನವರಿಗೆ ವಂಚನೆ ಮಾಡಿರ್ತಕ್ಕಂಥ ಜಮೀನನ್ನು ಈಗ ಅವರೇ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳಿಗೆ ನಾನೇ ಒಪ್ಪಿಸಿ ಅವರಿಗೆ ಬಿಟ್ಟು ಕೊಡುತ್ತೇನೆ, ಸರ್ಕಾರನೇ ಇದನ್ನು ವಶ ಮಾಡಿಕೊಳ್ಳಿ, ನನಗೆ ಬೇಡ ಎನ್ನುವಂಥ ರೀತಿಯಲ್ಲಿದ್ದಾರೆ. ಆದರೆ ವಂಚಿಸಿರ್ತಕ್ಕಂಥ ಈ ವಂಚಕನ ವಿರುದ್ಧ ಚೀಟಿಂಗ್ ಕೇಸು 420 ಕಾಯ್ದೆ ಪ್ರಕಾರವಾಗಿ ಆತನ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು. ಆದ ಕಾರಣದಿಂದಾಗಿ ಮತ್ತು ಮಾನ್ಯ ಗೌರವಾನ್ವಿತ ನಾನು ಅಧಿಕಾರಿಗಳನ್ನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಮಾತೆ ಹೆಸರು ಹೇಳ್ಕೊಂಡು ಕದಿಯಮನಂತ ಕದಿಯಮ ಅವನು ಯಾವನಾಗಿರಲಿ ಅವನಿಗೆ ಸರಿಯಾದ ಪಾಠ ಕಲಿಸಿ ಅವನು ದಂಧೆಕೋರ ಪ್ರತಿಯೊಬ್ಬ ವಿದ್ಯಾರ್ಥಿ ನಿಲಯಗಳ ವಾರ್ಡನ್ ಅಂದರೆ ನಿಲಯ ಪಾಲಕರ ಬಳಿ ಮಾಸಿಕವಾಗಿ ತಲಾ 5,000 ರೂಪಾಯಿಗಳನ್ನು ಕಬಳಿಸ್ತಾನೆ. ಅಧಿಕಾರಿಗಳ ಬಳಿ ಬೆದರಿಕೆಯಾಗಿ ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾನೆ. ಅಂಥವ್ರಿಗೆ ಪ್ರಾಣ ರಕ್ಷಣೆಗೆಂದು ನೀವು ಪೊಲೀಸ್ ಇಲಾಖೆಯನ್ನು ಒದಗಿಸಿರುವುದು ತಪ್ಪು ಎನ್ನುವಂಥ ಮಾತನಾಡ್ತದೆ. ಅದು ನಿಜವಾದಂಥ RTI ಕಾರ್ಯಕರ್ತ ಅಲ್ಲ, ದಗಾಕೋರ, ದಗಲಬಾಜಿ, ವಂಚಕ, ಕೀಚಕ, ರಾಕ್ಷಸನ ಗುಣ ಹೊಂದಿರತಕ್ಕಂಥ ಒಬ್ಬ RTI ಕಾರ್ಯಕರ್ತ. ಅದು ಅವನು ನನ್ನ SC ಅಂತಂದರೆ ಈ ಪರಿಶಿಷ್ಟ ಜಾತಿಯ ಜನಾಂಗಕ್ಕೆ ಸೇರಿದವ ಅಂತ ಹೇಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಅಥವಾ ನೀನು ಎಂಥ RTI ಕಾರ್ಯಕರ್ತ, ನನ್ನಂಗೆ ನೀನು ಬಂದು ಹೋರಾಟ ಮಾಡು, ಆಗ ನಾನು ಒಪ್ಕೊಳ್ತೀನಿ ನಿನ್ನ ನಿಜವಾದಂಥ RTI ಕಾರ್ಯಕರ್ತ ಅಂತೇಳಿ. ಕದ್ದಿರ್ತಕ್ಕಂಥ ಈ ಕದೀಮ ಅಫ್ಜಲ್ ಪಾಷಾ ಏನಿದ್ದಾರೆ ಅಂಥವರ ವಿರುದ್ಧವಾಗಿ ಬಂದು ನೀನು ಹೋರಾಟ ಮಾಡಿ ಧ್ವನಿ ಎತ್ತಿ, ಆಗ ನಿನ್ನನ್ನು RTI ಕಾರ್ಯಕರ್ತ ಅಂತ ಒಪ್ಕೊಳ್ತೀನಿ. RTI ಹಸಿರಿನಲ್ಲಿ ದಂಧೆ ಮಾಡಿದ ದಗಲಬಾಜಿ ನೀನು, ದಂಧೆಕೋರ. ಎಲ್ಲ ಅವರು ಅಷ್ಟು ಆಸ್ತಿ ಮಾಡಿದ್ದಾರೆ, ಇವರು ಇಷ್ಟು ಆಸ್ತಿ ಮಾಡಿದ್ದಾರೆ, ನೀನು ಎಷ್ಟು ಆಸ್ತಿ ಮಾಡಿದ್ಯಾ? ಬೇನಾಮಿ ಆಸ್ತಿಗಳು ಎಷ್ಟು ಮಾಡಿದ್ಯಾ? RTI ಕಾರ್ಯಕರ್ತನೇ ಎತ್ತು, ನಿನಗೆ ನಾಚಿಕೆ ಆಗಬೇಕು. ನಿನಗೆ ಒಂದು ರಕ್ಷಣೆಗೆ ಒಂದು ಪೊಲೀಸ್ ಬೇಕಾ? ನಿನಗೆ ನಾಚಿಕೆ ಆಗಲ್ಲ? ನಿನಗೆ ಪೊಲೀಸ್ ಇಟ್ಕೊಂಡು ಸುತ್ತಾಡ್ತೀಯ? ನಿನ್ನ ಇನೋವಾ ಎಲ್ಲಿ ಬಂತು? ನೀನು ಕಟ್ಟಿರ್ತಕ್ಕಂಥ ಬಂಗ್ಲೆ ಎಲ್ಲಿ ಬಂತು? ನೀನೇನು ಸರ್ಕಾರಿ ನೌಕರನ? ಬಾ, ಈ ಅಫ್ಜಲ್ ಪಾಷಾ ವಿರುದ್ಧವಾಗಿ ನೀನು ಹೋರಾಟ ಮಾಡು. ಈ ಕದ್ದಿರ್ತಕ್ಕಂಥ ಈ ಕದೀಮರ ಈ ಅಫ್ಜಲ್ ಪಾಷಾ ವಿರುದ್ಧ ಹೋರಾಟ ಮಾಡು. ನಾನು ಮಾಡಿದ ರೀತಿಯಲ್ಲಿ ಹೋರಾಟ ಮಾಡು, ಆಗ ನಿನ್ನ ನಿಜವಾದಂಥ ಕಾರ್ಯಕರ್ತ ತಪ್ಪಿಕೊಳ್ತೀನಿ. ಆದರೆ ಅಕ್ಕಮಾಚೆ ಹೆಸರಲ್ಲಿ ಕದಿಯುವಂತಹ ದಯವಿಟ್ಟು ಮಾನ್ಯ ಇಲಾಖೆಯವರೇ, ಮೊದಲು ಕೊಟ್ಟಿರ್ತಕ್ಕಂಥ ರಕ್ಷಣಾ ಇಲಾಖೆಯವರ ರಕ್ಷಣೆಯ ಒಂದು ಪೊಲೀಸ್ಗೆ ಬೆಲೆ ಇದೆ. ಆ ಪೊಲೀಸ್ ಅಧಿಕಾರಿಯನ್ನು ಹಿಂಪಡೆದು ಅವನನ್ನು ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳಲಿಕ್ಕೆ ನೀವು ಸೂಕ್ತವಾದ ಕಾನೂನು ರೀತಿಯಲ್ಲಿ ಆತನ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು. ಈ ಅಫ್ಜಲ್ ಪಾಷಾ ವಿರುದ್ಧವಾಗಿ ಶಿಸ್ತಿನ ಕ್ರಮ ಕೈಗೊಂಡು ಈ ಒಂದು ಖರಾಬ್ ಏನಿದೆ 1 ಎಕರೆ 7 ಗುಂಟೆ ಒಟ್ಟಾರೆ ಇರತಕ್ಕಂಥ 4 ಎಕರೆ 37 ಗುಂಟೆ ಇದು ಸಂಪೂರ್ಣವಾಗಿ ಸರ್ಕಾರ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಇದು ಏನು ರೆವಿನ್ಯೂ ಹ್ಯಾಕ್ಸ್ ಪ್ರಕಾರ ಏನಿದೆಯಾ, ರೆವಿನ್ಯೂ ಕಾಯ್ದೆಗಳ ಪ್ರಕಾರವಾಗಿ ಇದನ್ನೆಲ್ಲ ಮುಟ್ಟುಗೋಲು ಹಾಕೋಬೇಕು. ರವಿಕುಮಾರ್ ಸನ್ನಪ್ಪ ಆದಿನಾರಾಯಣ ಶೆಟ್ಟಿ ಬಿಟ್ಟುಕೊಂಡು ಈಗಲೂ ತಯಾರಾಗಿದ್ದಾರೆ ಅಂತ ವಂಚನೆ ಮಾಡಿದ ರವಿಕುಮಾರ್ ಸನ್ನಪ್ಪ ಆದಿನಾರಾಯಣ ಶೆಟ್ಟಿಗೆ ವಂಚನೆ ಮಾಡಿರ್ತಕ್ಕಂಥ ಅಫ್ಜಲ್ ಪಾಷಾ ಸನ್ನಪ್ಪ ಗಿಡ್ಡು ಪಾಷಾ ಆಲಿಯಾಸ್ ಗಿಡ್ಡು ಪಾಷಾನವರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಲಿಕ್ಕೆ ನಾವು ತಾಲೂಕು ದಂಡಾಧಿಕಾರಿಗಳ ವಿರುದ್ಧ ಮತ್ತು ತಾಲೂಕು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಿಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಹೇಳ್ಬಿಟ್ಟು, ಸಿದ್ಧರಾಗಿದ್ದೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಮಾನ್ಯ ಗೌರವಾನ್ವಿತ ಮಾಧ್ಯಮಗಳ ಮೂಲಕ ಬಹಿರಂಗಪಡಿಸ್ತಾ, ಈ ಅಂಗಡಿ ಮಳಿಗೆ ಮಾಲೀಕರು ಯಾರಿದ್ದೀರೋ, ಅಂಗಡಿ ಮಳಿಗೆ ಬಾಡಿಗೆ ಮಾಲೀಕರು, ದಯವಿಟ್ಟು ಯಾರೂ ಬಾಡಿಗೆಗಳನ್ನು ನೀವು ಕೊಡಬೇಡಿ. ನೀವು ಯಾರ್ಯಾರು ಬಾಡಿಗೆಗಳಲ್ಲಿ ಇದ್ದೀರೋ ಆ ಬಾಡಿಗೆಗಳಲ್ಲಿರ್ತಕ್ಕಂಥ ಮಾಲೀಕರು ನಿಮಗೆ ಕಾಯ ಮಾಡಬೇಕಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ತಾಲೂಕು ದಂಡಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ರೆವಿನ್ಯೂ ಮಿನಿಸ್ಟ್ರಿಗಳಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ.